ಮೋದಿ ಅಧಿಕಾರ ಗದ್ದುಗೆ ಏರಿ 23 ವರ್ಷ, ನೆಹರು ಇಂದಿರಾ ದಾಖಲೆ ಮುರಿಯೋದು ಯಾವಾಗ? ಪ್ರಧಾನಿ ನರೇಂದ್ರ ಮೋದಿ ಸಾರ್ವಜನಿಕ ಆಡಳಿತ ಕ್ಷೇತ್ರಕ್ಕೆ ಧುಮುಕಿ ಇಂದಿಗೆ 23 ವರ್ಷಗಳು ಸಂದಿವೆ. ಪ್ರಧಾನಿಯಾಗಿ 11 ವರ್ಷ ಹಾಗೂ ಗುಜರಾತ್ನ ಮುಖ್ಯಮಂತ್ರಿಯಾಗಿ ಸುಮಾರು 12 ವರ್ಷಗಳ ಕಾಲ ನರೇಂದ್ರ ಮೋದಿ ಅವರು ಅಧಿಕಾರವನ್ನ ನಡೆಸಿದ್ದಾರೆ. ಗುಜರಾತ್ ಮುಖ್ಯಮಂತ್ರಿಯಾದ ದಿನದಿಂದ ಇಲ್ಲಿಯವರೆಗೂ ಒಂದಲ್ಲ ಒಂದು ಹುದ್ದೆಯನ್ನ ಮೋದಿಯವರು ಅಲಂಕರಿಸಿರುವುದು ವಿಶೇಷವಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ಆಡಳಿತ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಕಡೆಯವರೆಗೂ ಈ ವಿಡಿಯೋವನ್ನ ತಪ್ಪದೇ ನೋಡಿ. ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವ ಹಾಗೂ ಮಾರ್ಗದರ್ಶನದಲ್ಲಿ ಗುಜರಾತ್ನ 23 ಯಶಸ್ವಿ ವರ್ಷಗಳ ಅಭಿವೃದ್ಧಿ ಪ್ರಯಾಣವು 7 ಅಕ್ಟೋಬರ್ 2024ರಂದು ಪೂರ್ಣಗೊಳ್ಳುತ್ತದೆ. ಅಕ್ಟೋಬರ್ 7, 2001ರಂದು ನರೇಂದ್ರ ಮೋದಿ ಅವರು ರಾಜ್ಯದ 14ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಗುಜರಾತ್ನ ಅಭಿವೃದ್ಧಿಯಲ್ಲಿ 23 ವರ್ಷಗಳ ಪ್ರಧಾನಿ ನರೇಂದ್ರ ಮೋದಿ ಅವರ ಸಂಕಲ್ಪವನ್ನು ಈಡೇರಿಸಲು ಗುಜರಾತ್ ಸರ್ಕಾರವು ಅಕ್ಟೋಬರ್ 7ರಿಂದ ಅಕ್ಟೋಬರ್ 15ರವರೆಗೆ ಅಭಿವೃದ್ಧಿ ಸಪ್ತಾಹವನ್ನು ಆಚರಿಸಲಿದೆ. ಮೋದಿ 2001ರಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಗುಜರಾತ್ನ 14ನೇ ಮುಖ್ಯಮಂತ್ರಿಯಾಗಿ ಅಕ್ಟೋಬರ್ 7, 2001ರಂದು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು. ಇದರೊಂದಿಗೆ ಅಭಿವೃದ್ಧಿ ರಾಜಕಾರಣದ ಹೊಸ ಅಧ್ಯಾಯ ಆರಂಭವಾಯಿತು. ಕಥಾ ಪ್ರತಿಮೆ, ಸಾಬರಮತಿ ನದಿಯ ಮುಂಭಾಗ, ಸೂರತ್ ಡೈಮಂಡ್ ಬೋರ್ಸ್, ನಡಬೇಟ್, ಪಾವಗಡ, ಶ್ಯಾಮ್ಜಿ ಕೃಷ್ಣ ವರ್ಮಾ ಸ್ಮಾರಕ, ಸ್ಮೃತಿವಾನ್, ಅಂಬಾಜಿ, ದ್ವಾರಕಾ ಸುದರ್ಶನ ಸೇತುವೆ ಮತ್ತು ಪಾಲ್ ಧಾಧವ್ ಅವರ ಬುಡಕಟ್ಟು ಹುತಾತ್ಮರ ಸ್ಮಾರಕ ಸೇರಿದಂತೆ ಇತರ ಸ್ಥಳಗಳಲ್ಲಿ ಅಭಿವೃದ್ಧಿಪಡಿಸಲಾಯಿತು. 26 ಮೇ 2014ರಂದು 2014ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪೂರ್ಣ ಬಹುಮತವನ್ನು ಪಡೆದಾಗ ಅವರು ದೇಶದ 14ನೇ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು. ಜವಾಹರ್ಲಾಲ್ ನೆಹರು ಮತ್ತು ಇಂದಿರಾ ಗಾಂಧಿಯವರ ನಂತರ ಮೋದಿಯವರು ಹೆಚ್ಚು ಕಾಲ ಪ್ರಧಾನಿ ಹುದ್ದೆಯಲ್ಲಿ ಇದ್ದಾರೆ. ನೆಹರು 6130 ದಿನಗಳು ಹಾಗೂ ಇಂದಿರಾ ಗಾಂಧಿ ಅವರು 5829 ದಿನಗಳು ಪ್ರಧಾನಿಯಾಗಿದ್ದರು. ಮೋದಿ ಅವರು ಸತತ 3ನೇ ಅವಧಿಗೆ 3786 ದಿನಗಳ ಕಾಲ ಪ್ರಧಾನಿಯಾಗಿದ್ದಾರೆ. 2014ರಲ್ಲಿ ಪ್ರಾರಂಭವಾಗಿರುವಂತಹ ಮೇಕ್ ಇನ್ ಇಂಡಿಯಾ ಉಪಕ್ರಮವು ಭಾರತವನ್ನು ಜಾಗತಿಕ ಉತ್ಪಾದನಾ ಕೇಂದ್ರವಾಗಿ ಪರಿವರ್ತಿಸುವ ಗುರಿಯನ್ನ ಹೊಂದಿದೆ. ಕಾರ್ಯಕ್ರಮವು ಮಿಶ್ರ ಫಲಿತಾಂಶವನ್ನ ಕಂಡಿದ್ರೂ ಇದು ಹೆಚ್ಚಿನ ವಿದೇಶಿ ನೇರ ಹೂಡಿಕೆಗೆ ಕೊಡುಗೆಯನ್ನ ನೀಡಿದೆ. ಕೋವಿಡ್-19 ಸಾಂಕ್ರಾಮಿಕ ರೋಗವು ಎದುರಿಸುತ್ತಿರುವಂತಹ ಆರ್ಥಿಕ ಸವಾಲುಗಳಿಗೆ ಪ್ರತಿಕ್ರಿಯೆಯಾಗಿ ಮೋದಿ ಅವರು ಆತ್ಮನಿರ್ಭರ್ ಭಾರತ ಅಭಿಯಾನವನ್ನು 2020ರಲ್ಲಿ ಪ್ರಾರಂಭ ಮಾಡಿದ್ರು. ಪಿಎಂ ಕಿಸಾನ್ ಸನ್ಮಾನ್ ನಿಧಿ, ಸ್ವಚ್ಛತಾ ಅಭಿಯಾನ, ಸ್ಟಾರ್ಟ್ಅಪ್ಗಳು, ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ, ಡಿಜಿಟಲ್ ಇಂಡಿಯಾದಂತಹ ಹಲವಾರು ಯೋಜನೆಗಳಿಂದ ಜನರಿಗೆ ಸಾಕಷ್ಟು ಅನುಕೂಲಗಳಾಗಿವೆ. ನರೇಂದ್ರ ಮೋದಿಯವರ ಆಡಳಿತ ಇಷ್ಟ ಆಗಿದ್ರೆ ಮೋದಿ ಗುಡ್ ಗವರ್ಮೆಂಟ್ ಅಂತ, ಹಾಗೆ ಆಡಳಿತ ಚೆನ್ನಾಗಿಲ್ಲ ಅಂತಂದ್ರೆ ಮೋದಿ ಬ್ಯಾಡ್ ಗವರ್ಮೆಂಟ್ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.